ನಟ ನಿರ್ಮಾಪಕ ದ್ವಾರಕೀಶ್ ಅವರು ನಿಧನರಾಗಿದ್ದಾರೆ. ಅವರ ಸಾವು ಇಡೀ ಚಿತ್ರರಂಗಕ್ಕೆ ತುಂಬಲಾಗದಷ್ಟು ನಷ್ಟ ಉಂಟು ಮಾಡಿದೆ. ದ್ವಾರಕೀಶ್ ಅವರು ಅನೇಕ ದಿಗ್ಗಜರ ಜೊತೆ ತೆರೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತು ಇವರು ತುಂಬ ಜನರ ಜೊತೆ ಚಿತ್ರರಂಗದಲ್ಲಿ ಒಡನಾಟ ಇಟ್ಕೊಂಡಿದ್ದವರು. ಇವರ ಬಗ್ಗೆ ತಿಳ್ಕೊಳ್ಳೋದಾದರೆ ಇವರ ಜನನ ಅಂದರೆ ಇವರು ಹುಟ್ಟಿದ್ದು 1942 ಆಗಸ್ಟ್ 19 ಮೈಸೂರಿನ ಹುಣಸೂರು ಪ್ರಾಂತ್ಯದವರು. ಇವರು ಎಜುಕೇಷನ್ ಕೂಡ ಅಲ್ಲೇ ಮುಗಿಸ್ಕೊಂಡು ಇವರ ಗ್ರ್ಯಾಜುಯೇಟೆಡ್ ಫ್ರಮ್ CPC ಪಾಲಿಟೆಕ್ನಿಕ್ ವಿತ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಇವರ ಬ್ರದರ್ ಜೊತೆ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ. ಆ ಬಿಸ್ನೆಸ್ಸೇ ಭಾರತ್ ಆಟೋ ಸ್ಪೇರ್ಸ್ ಅಂತ. ಆದರೆ ಇವರಿಗೆ ಹೆಚ್ಚಿನ ಆಸಕ್ತಿ ಒಲವು ಚಿತ್ರರಂಗದ ಕಡೆ ಇದರಿಂದ ಅಂದರೆ ಆ್ಯಕ್ಟಿಂಗ್ ಕಡೆ ಇದ್ದರಿಂದ ಇವರು ಏನು ಮಾಡ್ತಾರೆ, ಇವರ ಚಿಕ್ಕಪ್ಪನಾದ ಫೇಮಸ್ ಹುಣಸೂರು ಕೃಷ್ಣಮೂರ್ತಿ ಡೈರೆಕ್ಟರ್ ಅವ್ರ ಹತ್ರ ಚಾನ್ಸ್ ಕೇಳ್ಕೊಂಡು ಹೋಗ್ತಾರೆ ಚಿತ್ರರಂಗದಕ್ಕೆ ಬರೋದಕ್ಕೆ. ಇವರು ಮೊದಲನೇ ಸಾರಿ ಆ್ಯಕ್ಟ್ ಮಾಡಿದ ಚಿತ್ರ ವೀರ ಸಂಕಲ್ಪ, ಒಂದು ಸ್ಮಾಲ್ ರೋಲ್ನ ಮಾಡ್ತಾರೆ. ಮತ್ತು ಇದಾದಮೇಲೆ ಮದುವೆ ಮಾಡಿ ನೋಡು, ಸತ್ಯ ಹರಿಶ್ಚಂದ್ರ ಹೀಗೆ ಮುಂತಾದ ಚಲನಚಿತ್ರಗಳಲ್ಲಿ ಇವರು ರೋಲ್ಗಳನ್ನ ಮಾಡ್ಕೊಂಬರ್ತಾರೆ. ಇದಾದ ನಂತರ ಇವರು 1966ರಲ್ಲಿ ಕೋ ಪ್ರೊಡ್ಯೂಸರ್ ಆಗಿ ಮಮತೆಯ ಬಂಧನ, ಮೇಯರ್ ಮುತ್ತಣ್ಣ ಇವರ ಕಂಪ್ಲೀಟ್ ಪ್ರೊಡಕ್ಷನಲ್ಲಿ ಬರುತ್ತೆ ಮೂವಿ. ಇವರು ನಟ ನಿರ್ಮಾಪಕ ಎಂದೇ ಹೆಸರುವಾಸಿ ದ್ವಾರಕೀಶ್ ಅವರು. ಇವರ ಬಗ್ಗೆ ತಿಳ್ಕೊಳ್ಳೋದಾದರೆ ಇವರು ಡೈರೆಕ್ಟರ್ ಆಗಿ 1985ರಲ್ಲಿ ಬರ್ತಾರೆ ಚಿತ್ರರಂಗಕ್ಕೆ. ಇವರ ಮೊದಲನೇ ಇವರ ಡೈರೆಕ್ಷನಲ್ಲಿ ಬಂದ ಮೂವಿ ನೀ ಬರೆದ ಕಾದಂಬರಿ ಮತ್ತು ರಾಯರು ಬಂದರು ಮಾವನ ಮನೆಗೆ, ಹೀಗೆ ಅನೇಕ ಚಿತ್ರಗಳಲ್ಲಿ ಇವರ ಡೈರೆಕ್ಷನ್ ಕೂಡ ಇರುತ್ತೆ. ಇವರು ಮತ್ತು ವಿಷ್ಣುವರ್ಧನ್ ಸರ್ ಗೆಳೆತನ ತುಂಬ ಅಪಾರವಾದದ್ದು. ಇವರ ಆಪ್ತಮಿತ್ರ ಚಿತ್ರ ಕೂಡ ಇವರ ಪ್ರೊಡಕ್ಷನಲ್ಲೇ ಇರುತ್ತೆ. ಆ ಆಪ್ತಮಿತ್ರ ಚಿತ್ರ 2 ಚಿತ್ರಮಂದಿರದಲ್ಲಿ 4 ಶೋನಂತೆ 1 ವರ್ಷ ಕಂಪ್ಲೀಟ್ ಮಾಡುತ್ತೆ. ಒಂದು ಬ್ಯಾಂಗ್ಳೂರು ಸಂತೋಷ್ ಚಿತ್ರಮಂದಿರ, ಎರಡನೇದು ಮೈಸೂರು ರಂಜಿತ್ ಚಿತ್ರಮಂದಿರದಲ್ಲಿ ಇವರ ಪ್ರೊಡಕ್ಷನಲ್ಲಿ ಇರೋ ಆಪ್ತಮಿತ್ರ 1 ವರ್ಷ ಕಂಟಿನ್ಯೂಸ್ ಆಗಿ 4 ಶೋನಂತೆ 1 ಇಯರ್ ಕಂಪ್ಲೀಟ್ ಮಾಡುತ್ತೆ. ಇದು ಕೂಡ ಒಂದು ರೆಕಾರ್ಡ್ನೇ ಕ್ರಿಯೇಟ್ ಮಾಡಿತ್ತು ಇವರ ಕಾಂಬಿನೇಷನ್. ಮತ್ತು ಇವರ ಪ್ರೊಡಕ್ಷನಲ್ಲಿ ಅನೇಕ ಚಿತ್ರಗಳು ಮೂಡಿ ಬಂದಿವೆ. ಕುಳ್ಳ ಏಜೆಂಟ್, ಕಿಟ್ಟು ಪುಟ್ಟು, ಕುಳ್ಳ ಕುಳ್ಳಿ ಹೀಗೆ ಅನೇಕ ಚಿತ್ರಗಳನ್ನು ವಿಷ್ಣುವರ್ಧನ, ಚಾರುಲತಾ, ಆಟಗಾರ, ಚೌಕ, ರೀಸೆಂಟಾಗಿ ಬಂದಂಥ ಅಮ್ಮ ಐ ಲವ್ ಯು, ಆಯುಷ್ಮಾನ್ ಇವ್ರದ್ದು ಲಾಸ್ಟ್ನೇ ಮೂವಿ ಪ್ರೊಡಕ್ಷನ್ ಆಗಿದೆ. ಹೀಗೆ ಅನೇಕ ಚಿತ್ರರಂಗದಲ್ಲಿ ಅನೇಕ ಚಿತ್ರಗಳನ್ನು ಪ್ರೊಡ್ಯೂಸ್ ಮಾಡಿರೋ ಹೆಮ್ಮೆ ಇವರಿಗೆ ಸಲ್ಲತ್ತೆ. ಮತ್ತು ಇವರು ಚಿತ್ರರಂಗದಲ್ಲಿ ತುಂಬ ಒಡನಾಟ ಇಟ್ಕೊಂಡಿದ್ರು. ವಿಷ್ಣು ಸರ್ ಜೊತೆ ತುಂಬ ಚೆನ್ನಾಗಿದ್ರು. ಈಗ ಇವರ ಚಲನಚಿತ್ರದ ಜರ್ನಿ ಹೀಗೆ ಮುಂದುವರಿಯುತ್ತೆ. ಹೀಗೆ ಇವರ ಲೈಫ್ ಜರ್ನಿ ಆಗುತ್ತೆ. ಇವರು ಮೊದಲನೇ ಡೈರೆಕ್ಷನ್ ಬಂದಿದ್ದು ಇವರು 1985ರಲ್ಲಿ ನೀ ಬರೆದ ಕಾದಂಬರಿ. ಹೀಗೆ ಅನೇಕ ಚಿತ್ರಗಳ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಇನ್ನೂ ಹೆಚ್ಚಿಗೆ ಚಿತ್ರಗಳು ಇವ್ರದ್ದು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಮತ್ತು ಅನೇಕ ಚಿತ್ರಗಳನ್ನು ಅಂದರೆ ಒಳ್ಳೆ ಚಿತ್ರರಂಗದಲ್ಲಿ ಒಳ್ಳೆ ಒಡನಾಟ ಇಟ್ಕೊಂಡವರು, ಒಳ್ಳೆ ನೇಮ್ ಇದ್ದವರು. ನೀವು ನೋಡಬೇಕು, ರೀಸೆಂಟಾಗಿ ಕೂಡ ಇವರು ತುಂಬ ಮೂವಿಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇವರು ಅನೇಕ ಚಿತ್ರಗಳು ಇವರು ನಟನೆ ಮಾಡಿರೋದು ನೋಡೋದಾದರೆ ಪ್ರಚಂಡ ಕುಳ್ಳ, ಪೊಲೀಸ್ ಪಾಪಣ್ಣ, ಹೀಗೆ ಕುಳ್ಳ ಕುಳ್ಳಿ, ಮಂಕುತಿಮ್ಮ, ಮತ್ತು ನಿಮಗೆಲ್ಲ ನೆನಪಿರೋ ಹಾಗೆ ಇವ್ರದ್ದು ತುಂಬ ನೀ ಬರೆದ ಕಾದಂಬರಿ, ನೀ ತಂದ ಕಾಣಿಕೆ, ಬ್ರಹ್ಮಗಂಟು, ಈಗ ಅನೇಕ ಮೂವಿಗಳಲ್ಲಿ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಆಗಿ ಇವರು ಇದ್ದಾರೆ. ಇವರು ಫಸ್ಟ್ ಮೂವಿ ನಾನು ಅವಾಗಲೇ ಹೇಳ್ದಂಗೆ ಇವ್ರಿಗೆ ನೀ ಬರೆದ ಕಾದಂಬರಿ ಇವ್ರದ್ದು ಮೊದಲನೇ ಮೂವಿ ಆಗಿರುತ್ತೆ. ಸೊ ಇಷ್ಟು ಇವರ ಬಗ್ಗೆ ದ್ವಾರಕೀಶ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವರು ನಿಧನರಾಗಿದ್ದಾರೆ ಹಾರ್ಟ್ ಅಟ್ಯಾಕಿಂದ. ಸೊ ಇದು ಇವರ ಕಂಪ್ಲೀಟ್ ಚಿತ್ರಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.